ಇನ್ನು ಕಲಬುರಗಿಯಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರು ಹಾಕೋ ಲೆವೆಲ್ಗೆ ಈ ಸಮಸ್ಯೆ ತಲೆದೂರಿರುವಂಥದ್ದು. ಕಳೆದ 15 ದಿನಗಳಿಂದ ಈ ಸಮಸ್ಯೆ ಪ್ರತಿನಿತ್ಯವೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆದರೆ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆಟೋ ಚಾಲಕರಿಂದ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಲಾಗಿದೆ, ಪ್ರತಿಭಟಿಸಿದ್ದ. ನಮ್ಮ ಸಮಸ್ಯೆಯನ್ನ ಯಾರೂ ಕೇಳ್ತಾ ಇಲ್ಲ. 15 ದಿನಗಳಿಂದ ನಾವು ಮನೆ ಮಠ ಬಿಟ್ಟು ಒದ್ದಾಡ್ತಾ ಇದ್ವಿ ಗ್ಯಾಸ್ಗಾಗಿ ಅಂತ ಆಟೋ ಚಾಲಕರಿಂದ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡಲಾಗಿದೆ. ನಗರದ ಸೂಪರ್ ಗ್ಯಾಸ್ ಬಂಕ್ ಬಳಿ ಪ್ರತಿಭಟಿಸಿದ್ದ. ಆ ಹಂತಕ್ಕೆ ಹೋಗಿದೆ ಈ ಸಮಸ್ಯೆ. ಆದರೆ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಆಟೋ ಚಾಲಕರ ಈ ಸಮಸ್ಯೆಗೆ ಕಿವಿಗೊಡ್ತಾ ಇಲ್ಲ ಅಂತ ಅವರ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಗ್ಯಾಸ್ ಸಿಗದೆ ಚಾಲಕರ ಪರದಾಟದ ದೃಶ್ಯಗಳು ಸಹಜವಾಗಿ ಕಾಣಿಸ್ತಾ ಇದೆ. ಇದು ಕೇವಲ ಒಂದು ಜಿಲ್ಲೆ, ಒಂದು ಏರಿಯಾದ ಸಮಸ್ಯೆ ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ರೀತಿಯಾದಂಥ ಪರಿಸ್ಥಿತಿ ತಲೆದೂರಿರುವಂಥದ್ದು. ಒಬ್ಬ ನಾಯಕರು ಕೂಡ ಈ ರೀತಿಯಾಗಿ ತಲೆದೂರಿರುವಂಥ ಸಮಸ್ಯೆಗೆ ಕಿವಿಗೊಡ್ತಾ ಇಲ್ಲ, ಬಂದು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಮಾತನಾಡಿಸ್ತಾ ಇಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರನ್ನ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಅದರ ಎಫೆಕ್ಟ್ ಈಗ ಕಲಬುರಗಿಗೆ ತಟ್ಟಿರುವಂಥದ್ದು. ಕಲಬುರಗಿಯಲ್ಲೂ ಕೂಡ ಆಟೋ ಚಾಲಕರಿಗೆ LPG ಗ್ಯಾಸ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿ ಬಾರಿ ಈ ಬಂಕಲ್ಲಿ ಏನಾದರೂ LPG ಗ್ಯಾಸ್ ಬಂತ ಅನ್ನೋದು, ಅದು ಏನು ಗ್ಯಾಸ್ ತುಂಬೋಕ್ಕೆ ಓಡಾಡುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಮಾತು ಕೂಡ ಹೇಳ್ತಾರೆ. ನಾವೀಗ ಕಲಬುರಗಿಯ ಒಂದು LPG ಗ್ಯಾಸ್ ಬಂಕಲ್ಲಿ ಇದ್ದೀವಿ. ಈ ಒಂದು ಬಂಕಲ್ಲಿ ಕಳೆದ 2-3 ದಿನಗಳಿಂದ ಬಂಕ್ ಬಂದಾಗಿರುವಂಥದ್ದು. ಆದರೆ ಯಾವುದೇ ರೀತಿಯ ಸ್ಟಾಕ್ ಇಲ್ಲದೆ ಇರೋದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲದೆ ಸಾಕಷ್ಟು ಅದರಿಂದ ನಮಗೆ ತೊಂದರೆಯನ್ನು ಆಗ್ತದೆ ಅಂತ ಹೇಳಿ ಮಾತು ಕೂಡ ಏನು ಆಟೋ ಚಾಲಕರು ಹೇಳ್ತಾರೆ. ಯಾಕಂದರೆ ಎಲ್ಲೆಲ್ಲಿ ಬಂಕ್ಗಳಿದ್ದಾವೆ, ಏನು ಪ್ಯಾಸೆಂಜರ್ ಆಟೋಗಳಲ್ಲಿ ಪ್ಯಾಸೆಂಜರ್ ಹೊಡೆದನ್ನು ಬಿಟ್ಟು ಎಲ್ಲೆಲ್ಲಿ ಬಂಕ್ಗಳಲ್ಲಿ ಏನು LPG ಗ್ಯಾಸ್ ಸಿಗುತ್ತೆ ಅನ್ನೋದು ಅದೇ ಬೆಳಗ್ಗೆಯಿಂದಲೂ ಕೂಡ ಗ್ಯಾಸಿಗಾಗಿ ಓಡಾಡುವಂಥ ಪರಿಸ್ಥಿತಿ ಈಗ ಆಟೋ ಚಾಲಕರಿಗೆ ಬಂದಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ನಮ್ಮೊಂದಿಗೆ ಅವರನ್ನೇ ಮಾತಾಡ್ಸೋಣ. ಈಗ ನೀವು LPG ಗ್ಯಾಸನ್ನು ತುಂಬಕ್ಕಾಗ್ತದ, ಆದರೆ ಎಲ್ಲಿ ಕೂಡ ಗ್ಯಾಸ್ ಸಿಗ್ಲತ್ತದ? ಇಲ್ಲ, ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಈಗ 3-4 ದಿವಸ ಆಯಿತು ಒಟ್ಟೆ ಗಾಡಿ ನಡೆಸ್ತಾ ಇಲ್ಲರಿ ಸರ್. ಎಲ್ಲ ಪಂಪಿನೊಳಗೆ ಗಾಡಿಗಳು ಹಚ್ಕೊಂಡು ನಿಂತು ಬಿಟ್ಟಿದ್ದೆವು. ಊಟದ್ದು ಎಲ್ಲ ಭಾಳ ತ್ರಾಸ ಹೊಂಟದ ನೋಡ್ರಿ ಸರ್. ಈಗ ಇನ್ನೊಬ್ಬ ಕೇಳಿದ್ರೆ 3-4 ದಿವಸ 3-4 ದಿವಸ ಬಿಟ್ಟು ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಆಟೋ ನಡೆಸಲಿಲ್ಲ ಅಂದ್ರೆ ನಮ್ಮ ಜೀವನೂ ಭಾಳ ತ್ರಾಸ ಅದ ರೀ ಸರ್. ಮನೆ ಹೆಂಗೆ ನಡೆಸ್ಬೇಕು, ಇದು EMI ಹೆಂಗೆ ಕಟ್ಟಬೇಕು ರೀ. ಈ ಗಾಡಿ ನಡೆಸೋದಿಲ್ಲ ಅಂದ್ರೆ ನಮ್ಗೆ ಇದು ಬಿಟ್ಟು ಬೇರೆ ಏನೂ ಬರೋಂಗಿಲ್ಲ ಸರ್. ಇದು ನಾವು ಹೆಂಗೆ ಬದುಕಬೇಕಂತ ನಮ್ಗೆ ಪ್ರಶ್ನೆ ಆಗ್ಬಿಟ್ಟದ್ರಿ ಸರ್. ಇನ್ನೊಬ್ಬರು ಆಟೋ ಚಾಲಕರಿದ್ದು ಅವ್ರನ್ನ ಮಾತಾಡೋಣ. ಸರ್, ಈಗ ನೀವು ಬರೀ ಬಂಕಲ್ಲಿ ಓಡಾಡ್ಲತ್ತೀರಿ, ನೀವು ಯಾವುದೇ ರೀತಿಯ ಗ್ಯಾಸ್ ಕೂಡ ಸಿಗ್ತಿಲ್ಲ. ಇದರಿಂದ ನಿಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ಲತ್ತದ. ಹೆಂಗೆ? ನಮ್ಗೆ ಆಟೋ ನಡೆಸ್ತೇವೆ ಅಂದ್ರೆ ನಮ್ಗೆ ಏನೂ ಸವಲತ್ತಿಲ್ಲ. ಇಲ್ಲಿ ಗ್ಯಾಸ್ ಎಲ್ಲ ಬಂದು ಆಗಿಬಿಟ್ಟಿದೆ. ನಾವು ಹೆಂಗೆ ಮಾಡ್ಕೊತಿರ್ಬೇಕು ಜೀವನದಾಗ? ತುಂಬ ತ್ರಾಸಿದೆ. ಕಸ್ಟಮರ್ ಕೇಳಿದ್ರೂ ಏನೂ ಹೇಳಕ್ಕಿಲ್ಲ. ಕಸ್ಟಮರ್ ನಾವು ಏನೋ ಒಂದು ಪೇಷೆಂಟ್ ಇರ್ತದೆ, ಈಗೇನೋ ಒಂದು ಪೇಷೆಂಟ್ ತೊಗೊಂಡು ಬಂದಿದ್ದು ನಿಲ್ಲದ ಗಾಡಿ ಎಲ್ಲಿ ತಕ ಹೋಗ್ತದೆ ಅಲ್ಲಿ ತಕ ನಡೀಪ ತೊಗೊಂಡು ಬಂದಿನಿ ಸರ್. ಹಿಂಗೆ ಅದ್ರ ರಾಜಕೀಯದವ್ರು ಏನು ಮಾಡತ್ತಾರ, ಇದು ಏನು ಅವ್ರು ಏನು ಮಾಡತ್ತಾರ ನಮಗೊಂದು ಅರ್ಥ ಆಗಲ್ಲ. ಯಾರ ಆಟೋನೇ ನಂಬ್ಕೊಂಡು ನಿಮ್ಮ ಕುಟುಂಬ ಅದ. ಈಗ ಕುಟುಂಬಕ್ಕೆ ಪ್ರತಿದಿನ ನೀವು ವಾಪಸ್ ಏನು ಇಲ್ದೇ ನೀವು ಹೋಗೋಂಥ ಪರಿಸ್ಥಿತಿ ಬಂದದ? ಹೌದು ಸರ್, ಭಾಳ ಪರೇಶಾನ್ ಬಂದ ಸರ್. ಇದಕ್ಕೆ ಏನು ಸರ್ಕಾರ ಏನು ಮಾಡ್ತದ, ಏನು ಕೊಡ್ತದ? ನಮ್ಮ ಮೀಡಿಯಾ ಸಾಬ್ರು ಏನಂತಾರೆ, ಈಗ ನಿಮ್ಮ ಮೇಲೆ ಡಿಪೆಂಡ್ ನಾವು. ಈಗ ಗ್ಯಾಸ್ ಸರ್ ಪಾಪ ಅದನ್ನು ಪೇಷಂಟ್ ಅದ ಅಂತ ಹೇಳಿ ತೊಗೊಂಡು ಬಂದಿನಿ. ಇನ್ನೊಬ್ಬರು ಆಟೋ ಚಾಲಕರಿದ್ದಾರೆ ಮಾತಾಡ್ತಾರೆ. ಈಗ ಆಟೋ ಬರೀ ಗ್ಯಾಸ್ ಓಡಾಡ್ಲತ್ತದ ಎಲ್ಲ ಬಂತಲ್ಲಿ 1-2 ಬಂಕ್ಗಳಿದ್ರೆ ಕ್ಯೂನೇ ಒಂದೊಂದು ದಿನ ಕ್ಯೂ ಎಲ್ಲಿ ಇಲ್ರಿ. ಈಗ ಯಾವ ಪಂಪ್ನಾಗೂ ಗ್ಯಾಸ್ ಇಲ್ರಿ. ಈಗ ಈ ಪಂಪ್ನವ್ರು ಏನಂತಾರೆ, 130 ರೂಪಾಯಿ ಲೀಟ್ರ್ ಆದ್ರೆ ತರಿಸ್ತೀವಿ, ಇಲ್ಲಾಂದ್ರೆ ಇಲ್ಲ, ಏನಂತೀರಿ ಹೇಳ್ರಿ ಅಂತ ಇದ್ದಾರೆ. ಈ 130 ರೂಪಾಯಿ ಲೀಟ್ರ್ ಹಾಕಿಸಿ ನಮ್ಮದು 20 ಎವರೇಜ್ ಕೊಡ್ತದೆ ಗಾಡಿ. 130 ಇದ್ರದಾಗ ನಾವು ಏನು 100 ರೂಪಾಯಿನೂ ಆಗಲ್ಲ ರೀ. ನಮಗೆ ಕಸ್ಟಮರ್ ಕೇಳಿದ್ರೆ 5 ರೂಪಾಯಿ ಹೆಚ್ಚು ಯಾಕೆ ಅಂತ ಕೇಳ್ತಾರೆ ರೀ. ಇದು ಏನಂತಂದರೆ ಆಟೋ ಚಾಲಕರ ಮಾತು. ನಮಗೆ ಕುಟುಂಬ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ತದೆ. ಎಲ್ಲಿ ಬಂಕ್ಗಳಿದಾವೆ ಅಲ್ಲಿ ಬಂಕ್ಗಳಲ್ಲಿ ಗ್ಯಾಸ್ ಸಿಗುತ್ತಾ ಅಂತ, LPG ಗ್ಯಾಸ್ ಏನಾದರೂ ಸಿಗುತ್ತಾ ಅಂತ ನಾವು ಓಡಾಡ್ಕೊಂಡು ಹೋಗ್ತಾ ಇದೀವಿ. ಆದರೆ ಪ್ಯಾಸೆಂಜರ್ ಹೊಡೋಕ್ಕಾಗಲ್ಲ. ಮಕ್ಕಳಿಗೆ ಏನಾದರೂ ಮನೆ ನಿರ್ವಹಣೆ ಮಾಡೋದು ಕೂಡ ತುಂಬ ಕಷ್ಟ ಆಗಿದೆ. ಮಕ್ಕಳು ಏನಾದರೂ ಕೇಳಿದ್ರೆ ಕೊಡಿಸೋದಂಥ ಪರಿಸ್ಥಿತಿ ನಮಗೆ ಬಂದಿದೆ ಅನ್ನೋ ಮಾತು ಕೂಡ ಹೇಳ್ತಾರೆ. ಆದಷ್ಟು ಬೇಗ ಏನಂತಂದರೆ ನಮಗೆ LPG ಗ್ಯಾಸಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತ ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಇದು ಕಲಬುರಗಿ ಕಥೆ. ಆದರೆ ಧಾರವಾಡದಲ್ಲೂ ಕೂಡ ಆಟೋ ಚಾಲಕರ ಗೋಳು ಮುಂದುವರೆದಿದೆ. ಆಟೋ LPG ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟು ನಿಂತ್ಕೊಂಡಿದ್ದಾವೆ. ಇಲ್ಲೂ ಕೂಡ ಧಾರವಾಡ ನಗರದ NTTF ಬಳಿಯ ಗ್ಯಾಸ್ ಬಂಕ್ ಎದುರಿಗೆ ಸಾಲುಗಟ್ಟಿ
ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತ್ಕೊಂಡಿದ್ದಾವೆ. ಇಲ್ಲಿ ಕೂಡ ನೋ ಸ್ಟಾಪ್. ನಗರದ NTTF ಬಳಿಯ ಗ್ಯಾಸ್ ಬಂಕ್ ಎದುರಿಗೆ ಆಟೋ ಸಾಲುಗಟ್ಟಿ ನಿಂತ್ಕೊಂಡಿರೋದು. ಆಟೋಗೆ LPG ತುಂಬಿಸುವುದಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿದ್ದಾರೆ. 2 ಗಂಟೆಯಲ್ಲಿ ಸ್ಟಾಕ್ ಖಾಲಿ ಆಗುವ ಆತಂಕ ಇದೆ. ಕೇಸ್ ಏನಾದರೂ ಸ್ಟಾಕ್ ಬಂದರೆ 2 ಗಂಟೆಯಲ್ಲಿ ಖಾಲಿ ಆಗಿಬಿಡುತ್ತೆ ಅಂತ ಆತಂಕ ಇದೆ. ಸ್ಟಾಕ್ ಖಾಲಿ ಆದರೆ ಮತ್ತೆ ಆಟೋ ಚಾಲಕರ ಪರದಾಟ ಯಥಾ ಪ್ರಕಾರವಾಗಿ ಮುಂದುವರಿಯುತ್ತೆ ಅಂತ ಅವರು ಕೂಡ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಧಾರವಾಡದಲ್ಲಿ NTTF ಬಳಿ ಇರುವಂತಹ ಆಟೋ ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಹ ಆಟೋ ದೃಶ್ಯಗಳಿದು ನೋಡಿ. ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿ ಧಾರವಾಡದಲ್ಲೂ ಕೂಡ ಇದೆ. ಇನ್ನು ರಾಜ್ಯದಾದ್ಯಂತ ಎಲ್ಲೆಲ್ಲಿ ಗ್ಯಾಸ್ ಸಮಸ್ಯೆಗಳಾಗಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯದ ಹಿನ್ನೆಲೆಯಲ್ಲಿ ಕಾರವಾರ ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಖಾಲಿ ಬಂಕ್. ಸೊ ಈ ರೀತಿಯಾಗಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳು. ಕಲಬುರಗಿ, ಮೈಸೂರು, ಬೆಳಗಾವಿ, ಚಾಮರಾಜನಗರ ಪ್ರತಿಯೊಂದು ಜಿಲ್ಲೆಯ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವುದು ಕೂಡ ವಿಭಿನ್ನವಾಗಿಲ್ಲ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳು. ಕಳೆದ 10-15 ದಿನಗಳಿಂದ ಯಾವುದೇ ದುಡಿಮೆ ಇಲ್ಲದೇ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಕಾಯೋದೇ ಕೆಲಸ ಆಗಿಬಿಟ್ಟಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಕಾರವಾರ, ಯಾದಗಿರಿ, ಮೈಸೂರು ಪ್ರತಿಯೊಂದು ಜಿಲ್ಲೆ, ಯಾವ ಜಿಲ್ಲೆ ತೆಗೆದುಕೊಂಡರೂ ಕೂಡ ಎಲ್ಲಿಯೂ LPG ಗ್ಯಾಸ್ ಲಭ್ಯ ಇಲ್ಲ. ಬೆಳಗಾವಿ, ಚಾಮರಾಜನಗರ, ಕಲಬುರಗಿ, ಮೈಸೂರು ಪ್ರತಿಯೊಂದು ದೃಶ್ಯ ನೋಡ್ತಾ ಇದೆ. ಈ ಮಹಾಯುದ್ಧ ಯಾವಾಗ ಮುಗಿಯುತ್ತೋ, LPG ಈ ಕ್ರೂಡ್ ಆಯಿಲ್ ಯಾವಾಗ ಭಾರತಕ್ಕೆ ಬರುತ್ತೋ ಅಂತ ಕಾದು ಕುಳಿತಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು. ಯಾವಾಗ ಈ ಸಮಸ್ಯೆ ಮುಗಿದು ಹೋಗ್ಬಿಡುತ್ತಪ್ಪ ಅಂತ ಯೋಚನೆ ಮಾಡುವಂಥ ರೀತಿಯಲ್ಲಿ ಹೋಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ನೀವು ಮಾತನಾಡಿಸ್ತಾ ಇದ್ದಾಗ ಒಬ್ಬರು ಆಟೋ ಚಾಲಕರು ಪಾಪ ಅತ್ತೇ ಬಿಟ್ರು ಅವರು. ಸೊ ಇದರಿಂದ ಗೊತ್ತಾಗ್ತಾ ಇದೆ ಒಬ್ಬೊಬ್ಬರ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಅದು ತಲೆ ದೂರಿದೆ ಅಂತ. ಕಳೆದ 8 ದಿನಗಳಿಂದ ಮನೆಗೆ ಹೋಗಿಲ್ಲ, ನಾವು ಇಲ್ಲೇ ಕಾಯ್ತಾ ಇದ್ದೀವಿ ಬಂಕ್ ಮುಂದೆ ಅಂತ ತಮ್ಮ ಅಳಲು ತೋಡಿಕೊಳ್ತಾ ಇದ್ರು. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದ ಯಾರಾದರೂ ಬಂದು ಇವರ ಅಹವಾಲು ಕೇಳಿದ್ದಾರಂತ ಇಲ್ಲಿವರೆಗೂ ಹೇಗೆ? ಆಮೇಲೆ ಏನಾದರೂ ಈ ಗ್ಯಾಸ್ ಬರುವಂಥ ನಿರೀಕ್ಷೆ ಏನಾದರೂ ಇದೆ ಅಂತ ಹೇಗೆ? ಹೌದು ಅರುಣ್, ಅಂತಂದರೆ ಕಲಬುರಗಿ ಏನು LPG ಗ್ಯಾಸ್ ದಿನದಿಂದ ದಿನಕ್ಕೆ ಏನು ಅದರ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಆದರೆ ಕಡಿಮೆ ಆಗ್ತಾ ಇಲ್ಲ. ಯಾವುದೇ ಬಂಕ್ಗಳಲ್ಲೂ ಕೂಡ ಇವರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ದಿನ ರಾತ್ರಿ ಮತ್ತು ದಿನ ಎರಡೂ ಏನಂತಂದರೆ ನಾವು LPG ಗ್ಯಾಸ್ಗಾಗಿ ಕಾಯ್ತಾ ಇದ್ದೀವಿ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಈ ಬಂಕಲ್ಲಾದರೂ ಗ್ಯಾಸ್ ಸಿಗುತ್ತಾ ಅನ್ನೋಂಥ ನಾವು ಗ್ಯಾಸನ್ನೇ ಹುಡ್ಕಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಏನು ಪ್ಯಾಸೆಂಜರ್ ಆಟೋಗಳನ್ನು ಏನು ಪ್ಯಾಸೆಂಜರ್ ಹಾಕ್ಕೊಂಡು ನಾವು ಏನು ವ್ಯವಹಾರ ಮಾಡೋಕ್ಕಾಗ್ತಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಇದು ಏನಂತಂದರೆ ಸಾಕಷ್ಟು ಬಾರಿನ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಅಧಿಕಾರಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾರೆ, ಆದರೆ ಬಂಕ್ಗಳಲ್ಲಿ ಹೋದರೆ ಮಾತ್ರ ಯಾವುದೇ ರೀತಿಯ ಅವರಿಗೆ ಏನಂದ್ರೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಸಾಕಷ್ಟು ಸಮಸ್ಯೆ ಆಗ್ತದೆ. ಏನು ಆಟೋಗಳ EMI ಕಟ್ಟಬೇಕು, ನಮ್ಮ ಮನೆಯನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಈಗ ಏನಂತಂದರೆ ಆಟೋ ಚಾಲಕರು ನಮ್ಮೊಂದಿಗೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ LPG ಗ್ಯಾಸ್ ಕಲಬುರಗಿಯಲ್ಲಿ ಸಿಗ್ತಾ ಇದೆಯಾ? ಏನು ಎಷ್ಟೆಲ್ಲ ಸಮಸ್ಯೆ ಆಗ್ತದೆ? ಸರ್, LPG ಗ್ಯಾಸ್ ಸಿಗಲಾಗಿದೆ, ಭಾಳ ಪ್ರಾಬ್ಲಮ್ ಆಗಿದೆ. ಕಲಬುರಗಿನಲ್ಲಿ 10,000 15,000 ಗಾಡಿ ನಿಂತಿದೆ ರೀ. ಇಡೀ ಕರ್ನಾಟಕನಲ್ಲಿ ಗಾಡಿ ಬಗ್ಗೆ ಯೋಚನೆ ಮಾಡಿ ಸರ್. ಒಂದು ಪರಿವಾರ ನಡಿಬೇಕಂದ್ರೆ ಡೈಲಿ ಇದಕ್ಕೆ 500 ರೂಪಾಯಿ ಮನೆ ಖರ್ಚು ಬೇಕು ಸರ್. 500-300 ರೂಪಾಯಿ ಮನೆ ಖರ್ಚು ಬೇಕು. ಈಗ LPG ಗ್ಯಾಸ್ ಸಿಗ್ಲಿಲ್ಲ ಮನೆ ಹೆಂಗೆ ನಡಿಬೇಕು ಸರ್? ಈ ಸರ್ಕಾರಿಗೆ ಅಧಿಕಾರಿಗೆ ಹೆಂಗೆ ತಿಳಿಯಲಾಗಿದೆ ಸರ್? ಗುಲ್ಬರ್ಗನಲ್ಲೇ ಇದು ಆಗಿದೆ. 130 ರೂಪಾಯಿ ಗ್ಯಾಸ್ ಮಾಡ್ತೀನಿ ಅಂತಾರೆ, ಪಂಪ್ ಅವ್ರು ತರ್ತೀನಿ ಅಂತಾರೆ ಸರ್. ಎಲ್ಲಿಂದ ಮಾಡ್ಬೇಕು ಸರ್ ಇದು? ಆಟೋ ನನ್ನ ಹೆಸರು ಅನಿಲ್ ಸಿಂಗ್ ಠಾಕೂರ್ ಸರ್. ಹೆಂಗೆ ಮಾಡಬೇಕು ಈಗ? ಮುಂದೆ ನಮ್ಮ ಪರಿವಾರ ಹೆಂಗೆ ನಡಿಬೇಕು ಸರ್? ಇವು ವಿದ್ಯಾರ್ಥಿ ನಿಂದಿರ್ಸ್ಬೇಕು ಸರ್. ಫಸ್ಟು ವಿದ್ಯಾರ್ಥಿ ನಿಂದಿರ್ಬೇಕು ಸರ್. ಇನ್ನೊಬ್ಬರು ಆಟೋ ಚಾಲಕರು ಅದವ್ರು ಮಾತಾಡ್ಸಿ. ಈಗ ಪ್ರತಿದಿನವೂ ಕೂಡ ಹಗಲು ರಾತ್ರಿ ಗ್ಯಾಸ್ ತುಂಬಕ್ಕೆ ಅದಕ್ಕೆ ಓಡಾಡ್ಕೊಂಡು ಹೋಗೋಂಥ ಬಂದದ. ನಿಮ್ಗೆ ಆಟೋ ಹೊಡ್ಕೊಂಡು ಮನೆಗೆ ಏನು ತೊಗೊಂಡು ಹೋಗ್ಬೇಕು, ಮನೆ ಮಕ್ಕಳಿದೆ ಸಂಸಾರ ನಡೆಸ್ಕೊಳ್ಳೋದು ಕಷ್ಟ ಆಗ್ತದೆ ಹೇಗೆ ಸರ್? ಈಗ ನೋಡ್ರಿ, 4 ದಿನ ಆಯ್ತು ಗಾಡಿ ಇಲ್ಲೇ ನಿಂತದ, ಮನೆಗೆ ಏನೂ ಇಲ್ಲ, ಮನೆಗೆ ಏನೂ ಒಯ್ಲತ್ತಿಲ್ಲ. ಈಗ ಬೇರೆ ದಂಧೆ ಮಾಡಕ್ಕೂ ನಮಗೆ ಬರಲ್ಲ ಸರ್. ಇದು ಒಂದಕ್ಕೆ ಬಿಟ್ಟು ನಾವು ಬೇರೆದು ಏನು ದಂಧೆ ಮಾಡಾರಿ? ಸರ್ಕಾರ ಇದಕ್ಕೆ ಗ್ಯಾಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ತಿಂಗಳಿಗೆ 15,000 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿಬಿಡ್ಬೇಕು. ಇಷ್ಟು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಇದ್ರದ್ದು ಆದೊಟ್ಟು ಜಲ್ದಿ LPG ಗ್ಯಾಸಿನ ಕೊರತೆ ಇದು ಜಲ್ದಿ ಮಾಡಬೇಕು. ಸರ್ಕಾರ ಅಲ್ಲಿ ಇಲ್ಲಿ ರಾಜಕೀಯದಾಗ ಬಿಜಿ ಇರ, ನಮ್ದು ಯಾರು ನೋಡಲ್ಲೇ ಹೋಗ್ಯಾರ, ಅದು ನೋಡ್ರಿ ಅಂತ ನಾ ಹೇಳಕ್ಕೆ ಬಯಸ್ತೀನಿ. ಎಲೆಕ್ಷನ್ ಚುನಾವಣೆ ಇದ್ದಾಗ ಬರ್ತಾರ, ನಿಮಗೆಲ್ಲ ಸಮಸ್ಯೆನ ಕಷ್ಟ ಇದೆ ಕೇಳ್ತೀನಿ ಅಂತಾರೆ. ಆದರೆ ಇಲ್ಲಿ ಈಗ ಮಾತ್ರ ನಿಮ್ಮ ಸಮಸ್ಯೆನ ಕೇಳಕ್ಕೆ ಯಾರು ಬರ್ತಿಲ್ವ ಅಂತ?
ಅದೇ ನಾ ಹೇಳೋದೇನು, ಈಗ ಅವ್ರು ಎಲೆಕ್ಷನ್ ಅವ ಈಗ ಬಿಜಿ ಇರ, ಎಲೆಕ್ಷನ್ ಟೈಮಿಗೆ ಹೆಂಗೆ ಬರ್ತೀರಿ? ಇವತ್ತು ನಮಗೆ ಪ್ರಾಬ್ಲಮ್ ಅದ ಗ್ಯಾಸಿನ ಬಾರಿಯಾದಾಗ. ಗ್ಯಾಸ್ ಇಲ್ಲಿ ಗಾಡಿ ನಿಂತಿದ 4 ದಿನ, ನಾವು ಏನು ಉಣ್ಬೇಕು ಏನು ತಿನ್ನಬೇಕು ಹೇಳ್ರಿ, ನಮ್ಮ ಖರ್ಚೆ ಹೆಂಗೆ ನಡಿಬೇಕು? ಅದ್ರ ಸಲುವಾಗಿ ನಾ ಸರ್ಕಾರಿಗೆ ಇದೇ ಹೇಳ್ತೀನಿ, 15,000 ರೂಪಾಯಿ ಅಕೌಂಟಿಗೆ ಹಾಕಿಬಿಡ್ರಿ. ನಾವು ನಿಮ್ದು ಏನೋ ಯುದ್ಧ ಆಗ ಮುಗಿಯೋ ತನಕ ಬೇಫಿಕ್ರಿ ಟೆನ್ಷನ್ ಇರೋಲ್ಲ. ಇದು ಏನಂತಂದರೆ ಆಟೋ ಚಾಲಕರ ಮಾತು. ಏನಂತಂದರೆ ನಮಗೆ ಗ್ಯಾಸನ್ನು ಸಿಗ್ತಾಯಿಲ್ಲ, ನಾವು ನಮ್ಮ ಕಷ್ಟವನ್ನು ಕೇಳೋಕ್ಕೂ ಕೂಡ ಯಾರೂ ಬರ್ತಾ ಇಲ್ಲ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಮಾಡಿ ಓಟ್ ಹಾಕಿ ಅಂತ ಕೇಳ್ತಾರೆ ಜನಪ್ರತಿನಿಧಿಗಳು. ನಾವು ಕಳೆದ 15-20 ದಿನಗಳಿಂದ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ, ಯಾರೂ ಬರ್ತಾ ಇಲ್ಲ ಅಂತ ಒಂದು ಮಾತು ಕೂಡ ಹೇಳ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ.